ನೀವು ಅಬ್ಸರ್ವ್ ಮಾಡಿರ್ತೀರ, ಒಂದು ಮಗ ಹುಟ್ಟದಪ್ಪ ಅವನಿಗೆ, ಆ ಮಗ ಹುಟ್ಟಿದ ತಕ್ಷಣ ಇವ್ರ ಲೈಫೇ ಚೇಂಜ್ ಆಗೋಯ್ತು ಅಂತಾನು ಹೇಳ್ತಾ ಇರ್ತಾರೆ. ಅಥವಾ ಒಂದು ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ್ರು ಆ ಮನೇಲಿ, ಆ ಹುಡುಗಿ ಕಾಲಿಟ್ಟಿದ ಗುಣನೋ ಯೋಗನ ಗೊತ್ತಿಲ್ಲ, ಆ ಮನೆ ತುಂಬಾನೇ ಏಳಿಗೆ ಆಗೋಯ್ತು ಅಂತಾನು ಅಂತಿರ್ತಾರೆ. ಈ ಯೋಗ ಹೆಂಗೆ ಅಂತಂದ್ರೆ ಎಲ್ಲರಿಗೂ ಬರಲ್ಲ, ಸಾಮಾನ್ಯವಾಗಿ 20,000 ಜನರ ಮಧ್ಯದಲ್ಲಿ ಒಬ್ರಿಗೋ ಇಬ್ಬರಿಗೋ ಬರುವಂತ ಯೋಗ ಇದು. ಯಾರಿಗೆಲ್ಲ ಇದೆ ಅಂತ ಅಂದ್ರೆ ರಜನಿಕಾಂತ್ ಆಗ್ಬೋದು, ದೀಪಿಕಾ ಪಡುಕೋನ್ ಆಗ್ಬೋದು, ಇನ್ನೂ ಸಾಕಷ್ಟು ಹಲವಾರು ಜನಗಳನ್ನ ನೋಡ್ಬೋದು ನೀವು. ಅವ್ರ ಡೇಟ್ ಆಫ್ ಬರ್ತ್ ಅಲ್ಲೆಲ್ಲ ಈ 3 ನಂಬರ್ಸ್ ಪ್ರೆಸೆಂಟ್ ಇದ್ದೇ ಇರ್ತದೆ. ಈ ಯೋಗಗಳು ಇರ್ಬೇಕು ಅಂತ ಕೇಳ್ಕೊತಾನೆ ಇರ್ತೀವಿ. ಅಥವಾ ನಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಯಾವ ರೀತಿ ತಿಳ್ಕೊಳ್ಳೋದು? ರಾಜಯೋಗ ಅಂದ್ರೆ ಏನು? ನಿಮ್ಗೆ ಏನ್ ಅನ್ಸುತ್ತೆ ರಾಜಯೋಗ ಅಂತಂದ್ರೆ? ಲಿವ್ ಲೈಫ್ ಕಿಂಗ್ ಸೈಜ್ ಅಂತ ಹೇಳ್ತಾ ಇರ್ತೀವಲ್ಲ, ಯಾವ ರೀತಿ ತಿಳ್ಕೊಳ್ಳೋವಂಥದ್ದು? ಯಾವ್ದಾದ್ರು ಡೇಟ್ ಆಫ್ ಬರ್ತ್ ಅಲ್ಲಿ ಈ 4, 5, 6 ಈ 3 ನಂಬರ್ಗಳು ಪಾಸ್ ಆದ್ರೆ ಅವ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಥವಾ ಪ್ರೆಸೆಂಟ್ ಇದ್ರೆ, ಸೊ ಅಂತವ್ರಿಗೆ ರಾಜಯೋಗ ಇದೆ ಅಂತ ಅರ್ಥ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಏನಾದ್ರು ಈ 3 ನಂಬರ್ಸ್ ಪಾಸ್ ಆಗ್ತಿದ್ಯಾ.